ನೋಡ್ರಿ, ನಮ್ಮ ಇಷ್ಟ ಏನು ಅಂದ್ರೆ, ಈಗ 5 ವರ್ಷಕ್ಕೆ ಅಂತ ಈ ಸರ್ಕಾರವನ್ನ ರಾಜ್ಯದ ಜನ ಬಹುಮತದಿಂದ ಆರಿಸಿದ್ದಾರೆ. 5 ವರ್ಷ ಒಳ್ಳೆ ಆಡಳಿತ ಮಾಡ್ಲಿ. ಆದ್ರೆ ಈ 2.5 ವರ್ಷದ ನಮ್ಮ ಘಟನೆಗಳನ್ನೆಲ್ಲ ನೋಡಿದಾಗ ಜನರ ವಿಶ್ವಾಸ ಗಳಿಸ್ಕೊಳ್ಳುವಂತಹ, ಆಡಳಿತವನ್ನ ಉತ್ತಮಪಡಿಸುವಂತಹ, ಅಭಿವೃದ್ಧಿ ಪರವಾದ ಚಟುವಟಿಕೆ ನಡೆಸುವಂತ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಅಧಿಕಾರದ ಕಚ್ಚಾಟದಿಂದಾಗಿ ಆಡಳಿತವೇ ಕುಸಿದು ಹೋಗಿದೆ. ಯೋಜನೆಗಳೆಲ್ಲವೂ ಕುಸಿದಿದೆ. ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಭ್ರಷ್ಟಾಚಾರ ಹೆಚ್ಚಿದೆ. ನಾನು ಇನ್ನೇನೇನು ಹೇಳ್ಬೇಕು ಹೇಳ್ರಿ. ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. ನಾನು ಲಾ ಅಂಡ್ ಆರ್ಡರ್ ಅಂತೂ ದಿನಕ್ಕೆ ಹದಗೆಡ್ತಾ ಇದೆ. ನೀವು ಇದೆಲ್ಲ ನೋಡ್ತಿದ್ದೀರಿ. ಈ ಅಧಿಕಾರದ ಕಚ್ಚಾಟ ಮುಗಿಸ್ಕೊಂಡು ಅವ್ರದ್ದು ಹೈಕಮಾಂಡ್ ನಿರ್ಣಯ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಿರ್ಣಯ, ಅವ್ರು ಏನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ, ಹಂಚ್ಕೊಳ್ಳಿ, ಇಟ್ಕೊಳ್ಳಿ, ಏನಂತ ಒಂದು ಬಗೆಹರಿಸ್ಕೊಂಡು ಆಡಳಿತ ಸರಿ ಮಾಡ್ರಿ. ದಿನ ಬೆಳಿಗ್ಗೆ ನಿಮ್ ವಿವಾದ ನೋಡ್ಲಿಕ್ಕ ರಾಜ್ಯದ ಜನ ಇರೋದು. ವಿವಾದ ಸೃಷ್ಟಿಸ್ಕೊಂಡು ನಿಮ್ಮ ಆಡಳಿತ ವೈಫಲ್ಯತೆ ಮರೆಯುವಾಗ ಮಾಡಬೇಡಿ. ಇದು ಅವರ ತಂತ್ರಗಾರಿಕೆ. ಅದು ಕಾಂಗ್ರೆಸ್ ಈಗಿನ ಸರ್ಕಾರದ ತಂತ್ರಗಾರಿಕೆ. ವಿವಾದ ಸೃಷ್ಟಿ ಮಾಡೋದು, ಆಡಳಿತ ಯಂತ್ರ ಕುಸಿದು ಬಿದ್ದೋಗಿರೋದು, ನೆನಪಿಲ್ಲದೆ ಇರುವಂತೆ ಮಾಡೋದು. ಈ ತಂತ್ರಗಾರಿಕೆಯಿಂದ ಹೊರಬಂದು ಆಡಳಿತವನ್ನ ಒಂದು ಪರಿಣಾಮಕಾರಿಯಾಗಿ ನಡೆಸೋದಕ್ಕೆ ಈ ಗೊಂದಲಗಳಿಗೆ ಇತಿಶ್ರೀ ಹೇಳಿ ಆಡಳಿತ ಚೆನ್ನಾಗಿ ಮಾಡ್ರಿ. ನಿಮ್ಗೆ 5 ವರ್ಷ ಅಧಿಕಾರಕ್ಕೆ ಕೊಟ್ಟಿದ್ದಾರೆ. ನೀವೇನು 5 ವರ್ಷ ಪೂರ್ಣ ನಡೆಸೋಂಗ್ ಕಾಣುವುದಿಲ್ಲ ಲಕ್ಷಣಗಳು. ನಾವು ತಯಾರಾಗಿದ್ದೇವೆ ಪ್ರತಿಪಕ್ಷವಾಗಿ ಮುಂದಿನ ದಿನಗಳ ಆಗು ಹೋಗುಗಳನ್ನೆಲ್ಲ ಗಳಿಗೆ ಸ್ಪಷ್ಟವಾಗಿ ಸ್ಪಂದಿಸೋದಕ್ಕೆ ನಾವು ತಯಾರಾಗಿದ್ದೇವೆ ಪ್ರತಿಪಕ್ಷವಾಗಿ. ಧನ್ಯವಾದ.